ಕೊಟ್ಟೂರಿಗೆ ಬಂದು ಸೀದಾ 2:30 ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ವಿ. ಹಂಗೆ ಒಂದಿಬ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ವಿ. ನೋಡಿ ಅವ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ಅವನ ಎಕ್ಸ್ಪೀರಿಯನ್ಸ್ ಕೇಳಿ ಹೇಳ್ತಾನೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಕ್ರೇಜಿ ಬ್ರೋ. ಸ್ನಾನ ಮಾಡ್ಕೊಂಡು ಸೀದಾ ಕಾರ್ ಹತ್ರ ಬಂದು ಈ ತರ ಪಂಚೆ ಎಲ್ಲ ಉಡ್ಕೊಂಡು ಎಲ್ಲರೂ ರೆಡಿಯಾಗಿ ಈಗ ದರ್ಶನದಾರಿ ಕಡೆ ಹೋಗ್ತಾ ಇದ್ವಿ. ಹಂಗೆ ನೋಡ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಸ್ನಾನ ಮಾಡ್ತಿದ್ವಿ. ರಶ್ ಆದ್ರೆ ಆಮೇಲೆ ಸಖತ್ತು ಕ್ಯೂ ಇರುತ್ತೆ. 6:07 ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನಾವು ಬೇಗನೆ ಬಂದ್ವಿ. ಒಳಗೆ ಬರೋ ಅಷ್ಟೊತ್ತಿಗೆ 3:15 ಸೀದಾ ನಾವು ಎಕ್ಸಿಟ್ ಕಡೆಯಿಂದ ಬಂದು ಒಳಗಡೆ ಕುತ್ಕೊಂಡ್ವಿ. ಏನ್ ನಡೀತಿದೆ ಅಂತ ನೋಡಿದ್ರೆ ಇಲ್ಲೆಲ್ಲ ಪೂಜೆ ಮಾಡ್ತಿದ್ರು. ಒಂದು 5,000 ಮೇಲೆ ತೆಂಗಿನಕಾಯಿ ಜೋಡಿಸಿ ಫೈನಲಿ ಪೂಜೆ ಎಲ್ಲ ನೋಡ್ಕೊಂಡು ಅಲ್ಲಿ ಕೂರಕ್ ಬಿಡ್ಲಿಲ್ಲ. ಹೋಗಿ ಅಂದ್ರು. ಸೊ ದರ್ಶನ ಕಡೆ ಬಂದ್ವಿ. ಕ್ಯೂ ಅಲ್ಲಿ ನಿಂತು ಕರೆಕ್ಟ್ 6 ಗಂಟೆಗೆ ಓಪನ್ ಮಾಡಿದ್ರು. ದರ್ಶನ ಎಲ್ಲ ಮಾಡ್ಕೊಂಡು ನಾನು ಎಷ್ಟೋ ರೀಲ್ಸ್ ನೋಡಿದೀನಿ. ಕೊಟ್ಟಿರೋ ದೇವಸ್ಥಾನಕ್ಕೆ ಹೋಗ್ಬೇಡಿ, ಅಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಕರ್ನಾಟಕದವರಿಗೆ ಮರ್ಯಾದೆ ಕೊಡಲ್ಲ, ಹಂಗೆ ಅಂತ ಹೇಳ್ತಾರೆ. ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ಅವ್ರು ಮಾಡೋದೇ ಎಕ್ಸಿಟ್ ಲೈನ್ ಇಂದ ಬರೋದು, ಸಂದಿಲ್ ಮುಸ್ಕೊ ಹೋಗೋದು, ದೇವ್ರ ದರ್ಶನ ಮಾಡೋದು, ಆತರ ಮಾಡಿದ್ರೆ ಯಾರು ತಾನೇ ಸುಮ್ಮನೆ. ಇಲ್ಲಿರೋ ಕೇರಳ ಜನಗಳು ಏನಾದ್ರು ಕರ್ನಾಟಕಕ್ಕೆ ಬಂದು ದೇವಸ್ಥಾನ ದರ್ಶನ ಮಾಡ್ಬೇಕಾದ್ರೆ ಅವ್ರು ಏನಾರು ಆತರ ಮಾಡಿದ್ರೆ ನಾವು ತಾನೇ ಸುಮ್ಮನೆ ಇರ್ತೀವಿ. ಕೇರಳದವ್ರು ನಮಗೆ ಹೇಳಕ್ ಬರ್ತಾರೆ, ಅವ್ರ ಭಾಷೆ ನಮಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಕೊಟ್ಟಿಯವ್ರಿಗೆ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಕೋಬಹುದು. ಆದಷ್ಟು ಬೇಗನೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಈಗ ನಮ್ದು ದರ್ಶನ ಆಗಿತ್ತು. ಸೊ ಇವತ್ತಿನ ಇಲ್ಲಿಗೆ ವ್ಲಾಗು ಕೊಟ್ಟಿಯೂರು ದೇವಸ್ಥಾನದಲ್ಲಿ ಎಂಡ್ ಆಗಿದೆ.